ಇದರ ಜೊತೆಯಲ್ಲಿ ಈ ಒಂದು ಪ್ರಕರಣ ಯಾವ ಆರೋಪಿಗಳು ಏನೇನು ವಿಚಾರಣೆಗಳಾಗುತ್ತೆ ಏನೇನಾಗುತ್ತೆ ಅನ್ನೋದು ನೋಡಬೇಕು. ಸೊ ಹಾಗಾಗಿ ಕೋರ್ಟ್ ನಲ್ಲಿ ಅಷ್ಟು ವಿಚಾರಣೆಗಳು ಮುಂದುವರಿತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ರೀತಿಯಾಗಿ ದೊಡ್ಡ ಸಂಕಷ್ಟವೇ ಹೌದು. ಈ ಪ್ರಕರಣದಲ್ಲಿ ನಟ ದರ್ಶನ್ A2 ಆರೋಪಿ, ಇನ್ನು ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ಸದ್ಯ ಹೈಕೋರ್ಟ್ ನಲ್ಲಿ ಇದು ಜಾಮೀನಿನ ವಿಚಾರಣೆಗಳು ನಡೀತಾ ಇದೆ. ಇನ್ನು ಮೊದಲಿಂದನೂ ಸಿಪಿ ನಾಗೇಶ್ವರ್ ಅವರು ತನಿಖೆಯ ಲೋಪವನ್ನ ಒಂದೊಂದೇ ವಿಚಾರಗಳನ್ನ ಕೂಡ ಜಡ್ಜ್ ಮುಂದೆ ತೆರೆದಿಡ್ತಾ ಇದ್ರು. ಏನೇನಾಯ್ತು, ಯಾಕೆ ಈ ರೀತಿ ಆಗಾಯ್ತು, ಪೊಲೀಸರು ಎಡವಿದ್ದಾರೆ, ಇವೆಲ್ಲದ ಲೋಪದೋಷಗಳನ್ನ ಬಗ್ಗೆ ಹೇಳ್ತಿದ್ದಾರೆ. ಸೊ ಹಾಗಾಗಿ ಘಟನೆಯಲ್ಲಿ ನಡೆದಿರುವಂತಹ ಈ ಪ್ರಕರಣಗಳಿಂದಿಲ್ಲ. ಕೊಲೆ ಪ್ರಕರಣದಲ್ಲಿ 6 ಸಾಕ್ಷಿಗಳನ್ನು ಹೆಸರಿಸಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ಸಾಕ್ಷಿಗಳೇ ಸಿಗ್ತಾ ಇಲ್ಲ. ಅವರ ಉಲ್ಲೇಖ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿಲ್ಲ. ಹೀಗಾಗಿನೇ ಲೋಪದೋಷಿಗಳಾಗಿದೆ. ಯಾಕೆ ಹಿಂಗಾಯ್ತು, ಇವೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜಾಮೀನು ಅರ್ಜಿಗೆ ಈಗ ನಟ ದರ್ಶನ್ ಅವರ ಜಾಮೀನು ಅರ್ಜಿ ಆಗ್ತಾ ಇದೆ ಹೈಕೋರ್ಟ್ ನಲ್ಲಿ. ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ದರ್ಶನ್ ಪರ ಇರುವಂತಹ ಹಿರಿಯ ವಕೀಲರು CV ನಾಗೇಶ್ವರ್ ಅವರು ಬಹಳ ಪ್ರಬಲವಾಗಿ ತಮ್ಮೆಲ್ಲ ಲಾ ಪಾಯಿಂಟ್ಸ್ ಗಳನ್ನ ಈ ಪ್ರಕರಣದಲ್ಲಿ ದರ್ಶನ್ ಅವರು ಇರಲಿಲ್ಲ. ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಇದನ್ನ ಪೊಲೀಸರು ಫಿಕ್ಸ್ ಮಾಡುವಂತ ಕೆಲಸ ಮಾಡಿ, ಇದರ ಜೊತೆಯಲ್ಲಿ ಶವ ಪರೀಕ್ಷೆಯ ಫಲಿತಾಂಶವೂ ಕೂಡ ರಿಸಲ್ಟ್ ಏನ ಎಕ್ಸಾಮಿನೇಷನ್ ಆಗಿತ್ತಲ್ಲ, ಉತ್ತರ ಪರೀಕ್ಷೆಗಳು ಶವ ಪರೀಕ್ಷೆ 1 ತಿಂಗಳ ನಂತರ ಬಂದಿದೆ. ಯಾಕೆ ಡಿಲೇ ಆಯಿತು? ಯಾಕಂದ್ರೆ ಬಹಳ ಹೈ ಪ್ರೊಫೈಲ್ ಕೇಸ್ ಇದೆ, ಬಹಳ ಸೂಕ್ಷ್ಮಗಳಿದೆ ಪ್ರತಿಯೊಂದು ಸಾಕ್ಷಿಗಳು. ಇದರಲ್ಲಿ ಪೊಲೀಸರು ಎಡವಟ್ಟು ಮಾಡಿದ್ದಾರೆ, ಲೋಪದೋಷಗಳು ಆಗಿದೆ, ಪ್ರಾಸಿಕ್ಯೂಷನ್ ವಿಚಾರ ಅನ್ನುವುದನ್ನ ಕೋರ್ಟ್ ಮುಂದೆ ಇವೆಲ್ಲವನ್ನ ಬಿಚ್ಚಿಡ್ತಿದ್ದಾರೆ. ಜೊತೆಯಲ್ಲಿ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಅದರ ಆಧಾರದ ಮೇಲೆ ಈಗ ವಿಚಾರಣೆಗಳು ಮುಂದುವರಿತಾ ಇದೆ. ರೇಣುಕಾಸ್ವಾಮಿ ಪವಿತ್ರ ಗೌಡ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರಿಂದ ಆಗಿ ಅಂದ್ರೆ ಫೆಬ್ರವರಿಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿರುವಂತ ವಿಚಾರ. ಇನ್ನು ಮೊನ್ನೆ ನವೆಂಬರ್ 26 ತಾರೀಕು ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗುವಂತ ಹೊತ್ತಿನಲ್ಲೂ ಕೂಡ ರೇಣುಕಾಸ್ವಾಮಿಯನ್ನ ವಿಜೃಂಭಿಸುವುದು ಬೇಡ, ಕೊಲೆಯಾಗಿದ್ದಾನೆ ಹೌದು, ಆದ್ರೆ ಕೇವಲ ಪವಿತ್ರ ಗೌಡ ಅಷ್ಟೇ ಅಲ್ಲ, ಬೇರೆ ಅವ್ರಿಗೂ ಕೂಡ, ಬೇರೆ ನಟಿಯರಿಗೂ ಸೆಲೆಬ್ರಿಟೀಸ್ ಗಳಿಗೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಸಾಧ್ಯತೆ ಇದೆ. ಇದನ್ನು ಕೂಡ ಗಮನಿಸಬೇಕೆನ್ನುವಂತ ವಿಚಾರವನ್ನ ಜಡ್ಜ್ ಮುಂದೆ ತೆರೆದಿಡ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಮತ್ತೆ ಆ ಪ್ರಕರಣದ ವಿಚಾರಣೆ, ಜಾಮೀನಿನ ವಿಚಾರ, ಮತ್ತೆ ವಿಚಾರಣೆಗಳು ನಡೀತಾ ಇದೆ ಕೋರ್ಟ್ ನಲ್ಲಿ. ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಆಧರಿಸಿ CV ನಾಗೇಶ್ವರು ಮತ್ತೆ ವಾದವನ್ನ ಮುಂದುವರಿಸಿದ್ದಾರೆ. ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಆಧರಿಸಿ ಮತ್ತೆ ವಾದ ಮಾಡ್ತಿದ್ದಾರೆ. ಪ್ರಕರಣದ ಪ್ರತ್ಯಕ್ಷದರ್ಶಿ ಇದರಲ್ಲಿ ಯಾವ ವಿಚಾರಗಳು ಎಲ್ಲೆಲ್ಲಿ ಎಡವಟ್ಟಾಗಿದೆ ಎಲ್ಲವನ್ನ ಪರಿಗಣಿಸುತ್ತಿದ್ದಾರೆ. ತನಿಖೆಯ ಲೋಪವನ್ನ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನುವಂತಹ ವಿಚಾರ. ಹೈಕೋರ್ಟ್ ನಲ್ಲಿ ದರ್ಶನ ಜಾಮೀನು ಅರ್ಜಿ ವಿಚಾರಣೆಗಳು ನಡೀತಾ ಇದೆ. ಪ್ರಕರಣದಲ್ಲಿ ಏನೇನಾಗಿದೆ ಅನ್ನುವಂಥ ವಿಚಾರ. ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಆಧರಿಸಿ ಕೋರ್ಟಿನಲ್ಲಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟಿನ ಏಕಸದಸ್ಯ ಪೀಠದ ಮುಂದೆ ದರ್ಶನ್ ಪರ ವಕೀಲರು CV ನಾಗೇಶ್ವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಹೈ ಪ್ರೊಫೈಲ್ ಕೇಸ್ ಇದು, ನಟ ದರ್ಶನ್. ಈ ಕೇಸಲ್ಲಿ ಇನ್ನೊಂದಿಷ್ಟು ವಿಚಾರಗಳಿತ್ತು, ವಿಚಾರಣೆ ಆಗ್ತಾ ಇದೆ ಹೌದು, ಆದ್ರೆ ಬಳ್ಳಾರಿ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರಿಗೆ ರಾಜಾತಿಥ್ಯ ನೀಡಿದ್ದು ನಾವೆಲ್ಲರೂ ಕೂಡ ನೋಡಿದ್ವಿ. ಆರಾಮಾಗಿ ಕೂತ್ಕೊಂಡು ಜೈಲಿನಲ್ಲಿ ಒಂದು ಕೈಯಲ್ಲಿ ಮಗ್ಗು, ಸಿಗರೇಟು, ಅಕ್ಕಪಕ್ಕದಲ್ಲಿ ಬೇರೆ ಪ್ರಕರಣದಲ್ಲಿ ಇರುವಂತ ಕೈದಿಗಳ ಜೊತೆ ಸೆಲ್ ಆರಾಮಾಗಿದ್ರು ಬ್ಯಾರಕ್ ನಲ್ಲಿ. ಇದು ಕೂಡ ಗಮನಿಸಿದೆ. ಇದಾದ ಮೇಲೆ ಈ ಪ್ರಕರಣದಲ್ಲಿ